ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹುವು, ನೆಟ್ಟಗಿ ಪೆನವನೆಂದು ನರರ ಚಿರದೀಕ್ಷೆ. ಇಷ್ಟಗಳನನ್ಯೋನ್ಯವರೇಕೆ ಬಗೆದಿರರು, ನಿಷ್ಠುರ ಪ್ರಿಯರವರು ಮಂಕುತಿಮ್ಮ. ಇವತ್ತಿನ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹವು. ಅಂದರೆ ಈ ಸೃಷ್ಟಿಯನ್ನು ಪ್ರಕೃತಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಸೊಟ್ಟುಗಳು ಅಂಕುಡೊಂಕುಗಳು ಸುಮಾರಿದೆ. ಆ ಅಂಕುಡೊಂಕುಗಳೇ ಪ್ರಕೃತಿಯನ್ನು ಚೆನ್ನಾಗಿ ಮಾಡುತ್ತೆ. ಆದರೆ ಮನುಷ್ಯನಿಗೆ ಇಷ್ಟ ಆಗತ್ತೆ ಅಂತಿಲ್ಲ. ಮನುಷ್ಯ ಏನು ಮಾಡ್ತಾನೆ, ಇಲ್ಲ ಇದು ಇನ್ನೂ ಚೆನ್ನಾಗಿರಬೇಕು ಅಂತ ನೆಕ್ಸ್ಟ್ ನೆಟ್ಟಗಿ ಪೆನ್ ಅವನೆಂದು ನರರ ಚಿರದೀಕ್ಷೆ. ಇದು ಸ್ವಲ್ಪ ಸೊಟ್ಟಗಿದೆ, ಸ್ವಲ್ಪ ನೆಟ್ಟಿಗೆ ನಾನು ಮಾಡ್ತೀನಿ ಅಂತ ಮನುಷ್ಯ ಈಗಂತೂ ಒಂದಿಷ್ಟು ಬಯೋಟೆಕ್ನಾಲಜಿ ಅದನ್ನೆಲ್ಲ ಆ ವಿಧಾನಗಳನ್ನು ಕಂಡುಕೊಂಡಿದ್ದಾನೆ. ತನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಯ ವಸ್ತುಗಳನ್ನು ಮಾರ್ಪಾಡು ಮಾಡ್ಕೊಳ್ತಾನೆ, ಅದರಿಂದ ನೆನ್ಪು ಮಾಡ್ತಾರೆ. ಹಾಗೆ ಮುಂದಿನ ಸಾಲಲ್ಲಿ ಇನ್ನೊಂದನ್ನು ಹೇಳ್ತಾರೆ, ಅಂದರೆ ಅವನು ತನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋ ಒಂದು ಭರದಲ್ಲಿ ಇನ್ನೊಬ್ಬರ ಮೇಲೆ ತನ್ನ ಅಭಿಪ್ರಾಯಗಳು ತನ್ನ ಇಷ್ಟಗಳನ್ನು ಹೇರ್ತಾನೆ. ಆಗ ಅವನು ಅವರ ಜೊತೆ ನಿಷ್ಠುರವನ್ನು ಕಂಡುಕೊಳ್ತಾನೆ. ಎಷ್ಟೋ ಸಲ ಅವ್ನು ನಿಷ್ಠುರ ಪ್ರಿಯ, ಅಂದರೆ ಅವ್ನು ನಿಷ್ಠುರ ಆದರೂ ಪರವಾಗಿಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಬೇಕು, ಈ ರೀತಿಯ ಒಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾನೆ. ಅದು ಒಳ್ಳೆಯದಲ್ಲ ಅಂತೇಳಿ ನೆನ್ಪು ಮಾಡ್ತಿದ್ದಾರೆ. ಅದ್ರ ಬದಲು ಅವನು ಕೂಡ ನಂತರನೇ ಮನುಷ್ಯನೇ, ಅವನು ಕೂಡ ಅವನದೇ ಅಭಿಪ್ರಾಯಗಳಿರುತ್ತೆ. ಅದರಿಂದ ಇನ್ನೊಬ್ಬರ ಅಭಿಪ್ರಾಯಗಳನ್ನು ಗೌರವಿಸಿದರೆ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ನಮಸ್ಕಾರಗಳು.